ಟು ಮೈ ಚಾನಲ್. ನಾನು ರೇವತಿ. ಫ್ರೆಂಡ್ಸ್, ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸಾದಾ ಬ್ಲೌಸ್ ಇದುವರೆಗೂ ಯಾರೂ ಸಹ ಹೇಳ್ಕೊಡದೇ ಇರೋವಂಥ ಟ್ರಿಕ್ಕು, ಮತ್ತು ನಾನು ಸಹ ಇಲ್ಲಿವರೆಗೂ ಸಾದಾ ಬ್ಲೌಸಲ್ಲಿ ಈ ಟ್ರಿಕ್ಕನ್ನು ಹೇಳಿಲ್ಲ. ಅಂದರೆ ಸ್ವಲ್ಪ ಬ್ಲೌಸ್ಗಳನ್ನು ಅಪ್ಲೋಡ್ ಆದಮೇಲೆ ಈ ಟ್ರಿಕ್ಕನ್ನೆಲ್ಲ ಹೇಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಈಗ ನಾನು ಒಂದು ಸಾದಾ ಬ್ಲೌಸನ್ನು ತುಂಬ ಕಡಿಮೆ ಟೈಮಲ್ಲಿ 10 ರಿಂದ 15 ನಿಮಿಷದ ಒಳಗಡೆನೆ ಯಾವ ರೀತಿ ಹೊಲಿಬೇಕು, ಹೊಲಿಯೋದಕ್ಕೆ ನಾವು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಸಾದಾ ಬ್ಲೌಸ್ ಕಟಿಂಗನ್ನು ನಾನು ವಿಡಿಯೋ ಹಾಕಿದ್ದೀನಿ. ಆ ಬ್ಲೌಸ್ ಕಟಿಂಗನ್ನು ಸ್ಟಿಚಿಂಗ್ ತೋರಿಸಿದ್ರೆ ತುಂಬ ಜನ ಕಮೆಂಟ್ ಮಾಡಿದರು. ಅವರಿಗೋಸ್ಕರ ನಾನು ಇನ್ನೂ ಹೆಚ್ಚು ಟಿಪ್ಸ್ಗಳೊಂದಿಗೆ ಇಷ್ಟು ದಿವಸ ಸ್ಟಿಚ್ ಮಾಡುವಾಗ, ಸಾದಾ ಬ್ಲೌಸ್ ಸ್ಟಿಚ್ ಮಾಡುವಾಗ ಹೇಳಿರೋ ಟಿಪ್ಸ್ ಜೊತೆಗೆ ಇನ್ನೂ ಹೆಚ್ಚು ಟಿಪ್ಸನ್ನ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ. ಏನಪ್ಪ ಅಂದರೆ, ನೀವು ಒಂದು ಬ್ಲೌಸ್ ಸ್ಟಾರ್ಟ್ ಮಾಡಿದಾಗ 10 ರಿಂದ 15 ನಿಮಿಷದಲ್ಲಿ ಮುಗಿಬೇಕು ಅಂತ ಅಂದರೆ ನೀವು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಫಸ್ಟಾಗಿ ನೀವು ಸಾದಾ ಬ್ಲೌಸನ್ನು, ಅಂದರೆ ಬ್ಲೌಸ್ ಯಾವಾಗಾದರೂ ಕಟ್ ಮಾಡಿದರೆ ನೀವು ಹೊಲಿಯೋದಕ್ಕೂ ಮುಂಚೆ ಐರನ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಇದು ಸ್ಲೀವನ್ನು ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಇಷ್ಟು ಫೋಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ಐರನ್ ಮಾಡುವಾಗಲೇ ಫೋಲ್ಡಿಂಗ್ ಮಾಡಿ ಐರನ್ ಮಾಡಿದೆ. ಇದೀಗ ಹೊಲಿಯುವಾಗ ಆರಾಮಾಗಿ ಈಸಿಯಾಗಿ ಹೊಲಿಬೋದು. ನೋಡಿ, ಕರೆಕ್ಟಾಗಿ ಇಷ್ಟು ಫೋಲ್ಡಿಂಗ್ ಬಂದಿದೆ. ನಾವು ಇಷ್ಟು ಆರಾಮಾಗಿದ್ರೆ ಇದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೊಂದ್ಸತಿ ನಾವು ಟೇಪ್ ಹಿಡಿದಾಗಲಿ ಅಳತೆ ಬ್ಲೌಸ್ ಹಿಡಿದಾಗಲಿ ಟೈಮ್ ವೇಸ್ಟ್ ಆಗಲ್ಲ. ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಸ್ಟಿಚ್ ಮಾಡ್ಬೋದು. ಇದು ಸ್ಲೀವ್ ಆಯಿತು. ಸ್ಲೀವ್ ಇಷ್ಟು ಮಡಚಬೇಕು ಅಂತ ಹೇಳ್ಬಿಟ್ಟು ಅಂದಾಜಿದೆ. ಕರೆಕ್ಟಾಗಿ ಇಷ್ಟು ಮಡಚಿಬಿಟ್ರೆ ಆಯಿತು. ಇನ್ನೊಂದ್ಸರಿ ಅಳತೆ ಬ್ಲೌಸ್ ತಗೊಳ್ಳೋ ಅಂಥ ಸಾಧ್ಯತೆ ಇರಲ್ಲ. ಮತ್ತು ಇದು ಗುಂಡಿ ಪಟ್ಟಿ, ಕಾಜಾ ಪಟ್ಟಿ, ಇದು ರಿಂಗ್ ಪಟ್ಟಿ ಇಡೋದಕ್ಕಂತ 4 ಇಂಚ್ ಬರೆದ್ಬಿಟ್ಟು ಇದನ್ನು ಸಹ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ. ಇದು ಹುಕ್ಸ್ ಪಟ್ಟಿ, ಇದು ಸಹ ಇಷ್ಟೇ. ಈಗ ಇನ್ನೊಂದ್ಸರಿ ನಾನು ಸ್ಟಿಚ್ ಮಾಡುವಾಗ ಅದು ಎಲ್ಲೋಯ್ತು ಪೀಸು ಅಂತೇಳಿ ಹುಡುಕ್ಬಿಟ್ಟು ಐರನ್ ಮಾಡಿ ಮತ್ತೊಂದ್ಸತಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗಲ್ಲ ಅಂತ ಮಾಡಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ನಾನು ಟಿಪ್ಸ್ಗಳನ್ನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇನ್ನು ಮುಂದಿನ ಏನೆಲ್ಲ ಟಿಪ್ಸನ್ನು, ತುಂಬ ಟಿಪ್ಸ್ಗಳಿದ್ದಾವೆ. ಅಂದರೆ ಬ್ಲೌಸ್ ನೀವು ಸ್ಟಾರ್ಟ್ ಮಾಡಿ ಎಂಡ್ ಆಗೋವರೆಗೂ ಯಾವ ರೀತಿ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು, ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು, ತುಂಬ ಫಿನಿಶಿಂಗ್ ಆಗಿ ಹೇಗೆ ಸ್ಟಿಚ್ ಮಾಡೋದು ಅಂತಬಿಟ್ಟು ನಾನು ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ. ಗುಂಡಿ ಪಟ್ಟಿ, ಕಾಜಾ ಪಟ್ಟಿ, ಸ್ಲೀವ್ ಆಯಿತು. ಹಾಗೆ ನೋಡಿ, ಇದು ಬೆಲ್ಟ್ ಪಟ್ಟಿನೂ ಸಹ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೀಗ ಸ್ಟಿಚ್ ಮಾಡುವಾಗ ಆರಾಮಾಗಿ ನೋಡಿ, ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಮಾರ್ಕ್ ಮಾಡಿ ಅಳತೆ ಮಾಡಿಬಿಟ್ಟು 3 ಬೆಲ್ಟ್ ಪಟ್ಟಿ ಪೀಸ್ ಬೇಕು, ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಟಿಂಗ್ ಮಾಡುವಾಗಲೇ ಈ ರೀತಿ ಎಲ್ಲ ಮಾಡಿಬಿಟ್ಟು ನೀಟಾಗಿ ಎತ್ಕೊಂಡು ಇಟ್ಕೊತೀನಿ. ಸ್ಟಿಚ್ ಮಾಡುವಾಗ ಆರಾಮಾಗಿ ನನಗೆ ಟೈಮ್ ಸಿಕ್ಕಾಗ ನಾನು ಸ್ಟಿಚ್ ಮಾಡುವಾಗ ಆರಾಮಾಗತ್ತೆ. ನೋಡಿ, ಇದು ಅಷ್ಟೇ ಫ್ರಂಟ್ ಪಾರ್ಟು. ನಾವು ಯಾವ ರೀತಿ ಟಕ್ಸ್ ಹಿಡಿಬೇಕು ಅನ್ನೋದನ್ನು ನಾವು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ತುಂಬ ಸ್ಪೀಡಾಗಿ, ಈಸಿಯಾಗಿ, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಮ್ಮ ಕ್ಲಾಸ್ ಸ್ಟೂಡೆಂಟಿಗೂ ಸಹ ಸೇರಿಬಿಟ್ಟೆ ಮಾಡ್ತಾ ಇರೋದು, ಮತ್ತು ನನ್ನ ವಿಡಿಯೋನ ದಿನ ವಾಚ್ ಮಾಡೋರಿಗೂ ಸಹ ನಾನು ಹೇಳ್ತಾ ಇರೋದು. ನಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ನಾನು ಏನು ಹೇಳೋದು ಈ ವಿಡಿಯೋದ ಮುಖಾಂತರ ಅಂತಂದರೆ, ಅವರಿಗೆ ನಾನು ದಿನ ಕ್ಲಾಸ್ ತಗೊಂಡಾಗ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನಿ, ಕಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಆದರೆ ನಾನು ಮಿಷನ್ ಮೇಲೆ ಕೂತು ಸ್ಟಿಚ್ ಮಾಡೋದನ್ನು ಅವರು ನೋಡೋಕ್ಕಾಗಲ್ಲ. ಅವರಿಗೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಅವರು ನಮ್ಮ ಕ್ಲಾಸಲ್ಲಿ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಆದರೆ ಮರುದಿನ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಹೇಳ್ತೀನಿ, ನೀವು ಬಟ್ಟೆ ಪೀಸನ್ನು ಕಟ್ ಮಾಡಿದಾಗ ಐರನ್ ಮಾಡ್ಕೊಂಬನ್ನಿ, ರೆಡಿ ಮಾಡ್ಕೊಂಬನ್ನಿ ಅಂತೇಳಿ ತುಂಬ ಹೇಳ್ತೀನಿ. ಆದರೆ ಅವ್ರು ರೆಡಿ ಮಾಡಲ್ಲ. ಆದರೆ ಈ ವಿಡಿಯೋ ನೋಡಿಬಿಟ್ಟು ಯಾರೆಲ್ಲ ರೆಡಿ ಮಾಡ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ. ಈ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಾರೆ ಅನ್ನೋದು ಸಹ ಗೊತ್ತಾಗುತ್ತೆ. ಈಗ ನಮ್ಮ ಕ್ಲಾಸಲ್ಲಿ ಒಂದು 20 ರಿಂದ 22 ಜನ ಇದ್ದಾರೆ. ಅವ್ರು ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ. ನೋಡಿ, ಈ ಥರ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಸ್ಟಿಚ್ ಮಾಡೋಕ್ಕೆ ಕೂತಾಗ ತುಂಬ ಈಸಿಯಾಗಿ, ತುಂಬ ಸ್ಪೀಡಾಗಿ ಸಹ ಸ್ಟಿಚ್ ಮಾಡ್ಬೋದು. ಹಾಗೆ ಬ್ಯಾಕ್ ಪಾರ್ಟು, ನಾನು ಕಟಿಂಗ್ ಮಾಡುವಾಗಲೇ ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಇಷ್ಟು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಟೇಪಲ್ಲಿ ಅಳತೆ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಡಚಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನಾನು ಸ್ಟಿಚ್ ಮಾಡುವಾಗ ಆರಾಮಾಗಿ ಇಷ್ಟು ಮಡಚ್ಬೋದು ಅಲ್ವಾ. ನಾವು ಕಟಿಂಗ್ ಮಾಡುವಾಗ ಸ್ವಲ್ಪ ಟೈಮ್ ಕೊಟ್ಟರೆ ಇದಕ್ಕೆ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿಯಾಗಿ ಬೋರ್ ಇಲ್ದಂಗೆ ಸ್ಟಿಚ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಸ್ಟಿಚ್ ಮಾಡುವಾಗ ತುಂಬ ಬೋರ್ ಅನಿಸಲ್ಲ, ಅಂದರೆ ತುಂಬ ಟೈಮು ಹಿಡಿಯಲ್ಲ, ಖುಷಿಯಾಗಿ ಸ್ಟಿಚ್ ಮಾಡ್ಬೋದು. ಒಂದ್ಸಲಿ ನೀವು ಈ ಟ್ರಿಕ್ಕನ್ನು ಉಪಯೋಗಿಸಿ. ಹೆಂಗಂದರೆ ನೋಡಿ, ಎಕ್ಸ್ಟ್ರಾ ಬಟ್ಟೆ ಮಡಚಬೇಕಾಗಿರೋದನ್ನೇ ಈ ಥರ ಐರನ್ ಮಾಡಿ ಇಟ್ಕೊಳ್ಳೋದು, ಮತ್ತು ಈ ರೀತಿ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳೋದು, ಮತ್ತು ಬೆಲ್ಟ್ ಪಟ್ಟಿನ ಕಟ್ ಮಾಡಿ ಕರೆಕ್ಟಾಗಿ ಅದಕ್ಕೆ ಬಟ್ಟೆ ಪೀಸನ್ನೆಲ್ಲ ಹುಡುಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದು. ನೋಡಿ, 1 2 3 ಈ 3 ಬಟ್ಟೆ ಪೀಸ್ ಇದೆ, ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದು.
ಹಾಗೆ ಉಂಡಿಪಟ್ಟಿ ಕಚಪಟ್ಟಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಮತ್ತು ಆರಾಮಾಗಿ ಸ್ಲೀವನ್ನು ಸಹ ಈ ರೀತಿ ರೆಡಿ ಮಾಡ್ಕೊಳ್ಳೋದು. ಈ ರೀತಿ ನೀವು ಒಂದ್ಸಲಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ಈಸಿಯಾಗಿ ನಿಮಗೆ ಒಂಥರ ಗೇಮ್ ಮಾಡ್ದಂಗೆ ಆಗಿರುತ್ತೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಟೈಮರ್ ಇಟ್ಕೊಂಡು ಸ್ಟಿಚ್ ಮಾಡಿ ನೋಡಿ, ನಿಮಗೆ ಒಂಥರ ಗೇಮೇ ಆಗಿರುತ್ತೆ. ನಾನು ಈ ಥರ ತುಂಬ ಸಲ ಟ್ರೈ ಮಾಡಿದ್ದೀನಿ. ನನಗೆ ತುಂಬ ಟೈಮ್ ಕಡಿಮೆ ಇದ್ದಾಗ ನಾನು ಈ ರೀತಿ ಬೋರ್ ಅನಿಸ್ಬಾರ್ದು ನನಗೆ ಸ್ಟಿಚ್ಚು ಅಂತ ಹೇಳಿದಾಗ ನಾನು ಈ ರೀತಿ ಟಿಪ್ಸನ್ನು ಫಾಲೋ ಮಾಡ್ತೀನಿ ಮತ್ತು ಟೈಮರ್ ಇಟ್ಕೊಳ್ತೀನಿ. ಆವಾಗ ನಮಗೆ ಇಲ್ಲ ತುಂಬ ಆ ಟೈಮಲ್ಲಿ ನಮಗೆ ಬೋರ್ ಅನ್ಸೋದೇ ಇಲ್ಲ, ನಮಗೆ ಫುಲ್ಲು ನಮ್ಮ ಆಸಕ್ತಿ ಕೂಡ ಈ ಬ್ಲೌಸ್ ಮೇಲೆ ಇರುತ್ತೆ. ಸ್ಟಿಚ್ ಮಾಡೋದಕ್ಕೂ ತುಂಬ ಖುಷಿಯಾಗಿರುತ್ತೆ. ಮತ್ತು ಸ್ಟಿಚ್ ಮಾಡುವಾಗ ಒಂದೊಂದೇ ಸ್ಟಿಚ್ ಆದಾಗ ನೀವು ಕಟ್ ಮಾಡ್ತಾ ಇರಬಾರ್ದು. ದಾರ ಒಂದಾಗೋದಕ್ಕೂ ಕೊಡ್ತಾ ಇರಬೇಕು, ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರಬೇಕು. ಇದೇ ಬ್ಲೌಸು ಕಟ್ಟಿಂಗ್ ವಿಡಿಯೋನ ನಾನು ಹಾಕಿದ್ದೀನಿ, ಅದ್ರ ಲಿಂಕ್ ಬೇಕಾದರೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದರ ಸ್ಟಿಚಿಂಗ್ ವಿಡಿಯೋ, ಕಟ್ಟಿಂಗ್ ಯಾರೆಲ್ಲ ನೋಡಿದ್ದೀರಾ ಸ್ಟಿಚಿಂಗು ನೋಡಿ, ಯಾಕಂದರೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸ್. ಎಲ್ಲೂ ಫಿನಿಶಿಂಗ್ ಆಗಲಿ ಏನೇ ಆಗಲಿ ತಪ್ಪಾಗಲ್ಲ. ನೀವು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅಂತೂ ಬ್ಲೌಸ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಬರೀ ಯೂಟ್ಯೂಬ್ ವಿಡಿಯೋ ನೋಡಿ ಕಲಿಯೋರು ಎಷ್ಟೋ ಜನ ಇರ್ತಾರೆ, ಅವರು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಗ್ಯಾರಂಟಿ ನಿಮಗೆ ಬ್ಲೌಸು ಕೆಟ್ಟೋಗಲ್ಲ, ಬೋರ್ ಆಗಲ್ಲ. ನೀಟಾಗಿ 10 ರಿಂದ 15 ನಿಮಿಷದೊಳಗಡೆ ಬ್ಲೌಸ್ ಹೊಲಿಬೋದು. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಮಾತು ಸ್ಪೀಡ್ ಆಗಿದ್ದರೆ ನನಗೆ ಅಂದರೆ ನಾನು ಮಾತಾಡ್ತಾ ಹೇಳ್ತಾ ಸ್ವಲ್ಪ ಸ್ಪೀಡ್ ಆಗಿಬಿಡುತ್ತೆ. ಏನಾದರೂ ಸ್ಪೀಡ್ ಆಗಿದ್ರೆ ಕಮೆಂಟ್ ಮಾಡಿ. ಆದರೆ ಸ್ಪೀಡ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ನಾನು ಈಗ ಸ್ಟಿಚ್ ಮಾಡ್ತೀನಿ. ಸ್ಟಿಚಿಂಗು ನಿಧಾನಕ್ಕೆ ಮಾಡ್ತೀನಿ. ಎಲ್ಲರೂ ಸ್ಟಿಚ್ಚನ್ನು ಎಲ್ಲೂ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ನೋಡಿ ಫ್ರೆಂಡ್ಸ್. ಈ ಬ್ಲೌಸಿನ ಕಟ್ಟಿಂಗ್ ವಿಡಿಯೋ ಇಲ್ಲಿದೆ. ಸಾದಾ ಬ್ಲೌಸ್ 10 ರಿಂದ 15 ನಿಮಿಷದೊಳಗೆ ಹೇಗೆ ಕಟ್ ಮಾಡಬೇಕು ಅನ್ನೋ ಟಿಪ್ಸು ಎಲ್ಲರೂ ಹೋಗಿ ಚೆಕ್ ಮಾಡಿ. ಕಟ್ಟಿಂಗ್ ವಿಡಿಯೋ ಬೇಕಿದ್ದರೆ ನೋಡ್ಕೊಬೋದು ಫ್ರೆಂಡ್ಸ್. ಈಗ ನಾನು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದೆ ನೋಡಿ. ಫಸ್ಟಿಗೆ ನಾನು ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ತುಂಬ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂದರೆ 1/4 ಇಂಚಿಗೆ ಫೋಲ್ಡ್ ಮಾಡಿ ಮತ್ತು ಮಡ್ಚಿ ಬಿಡ್ಬೋದು. ನಾನು ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ದೀನೋ ಹಾಗೆಯೇ ನೀವು ಟಿಪ್ಸ್ ಫಾಲೋ ಮಾಡಿ ಇದೇ ರೀತಿ ಮಡಚಿ ಐರನ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಕೆಲವರಿಗೆ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಂದರೆ ತುಂಬ ಬೋರಿಂಗ್ ಅಂತಾರೆ. ನಮ್ಮ ಕ್ಲಾಸ್ ಸ್ಟೂಡೆಂಟು ಸಹ ಹಾಗೆ ಹೇಳ್ತಾರೆ. ಈ ರೀತಿ ನೀವೇನಾದರೂ ಟ್ರಿಕ್ಕನ್ನು ಉಪಯೋಗಿಸಿದ್ರೆ ಸಾದಾ ಬ್ಲೌಸನ್ನು ಒಂದು ಗೇಮ್ ರೀತಿ ನೀವು ಸ್ಟಿಚ್ ಮಾಡ್ಕೊಬೋದು. ಬ್ಯಾಕಲ್ಲಿ ನಾವು ಐರನ್ ಮಾಡುವಾಗಲೇ ಎಷ್ಟು ಇಂಚ್ ಬಂದಿತ್ತು ಉದ್ದ, ಅದಕ್ಕೆ 1 ಇಂಚು ಫೋಲ್ಡಿಂಗಿಗೆ ನೋಡಿಕೊಂಡು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ನಾನು ಐರನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಸಲ ನಾನು ಅಳತೆ ಬ್ಲೌಸ್ ತಗೊಂಡು ಚೆಕ್ ಮಾಡ್ತಾ ಇರಲ್ಲ, ತುಂಬ ಬೇಗ ಸ್ಟಿಚ್ ಮಾಡ್ತೀನಿ. ಫ್ರಂಟಲ್ಲೂ ಅಷ್ಟೇ ನೋಡಿ, ಈ ರೀತಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ ಏನಾದರೂ ಈ ರೀತಿ ಮೆಥಡ್ ಫಾಲೋ ಮಾಡ್ತಾಯಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಈ ವಿಡಿಯೋನ ನಮ್ಮ ಕ್ಲಾಸ್ ಸ್ಟೂಡೆಂಟ್ ನೋಡಿದರೆ ಅವರೆಲ್ಲ ಏನು ಚೇಂಜಸ್ ಮಾಡ್ಕೊಳ್ತಾರೆ ಅಂಥೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ಕ್ಲಾಸ್ ಸ್ಟೂಡೆಂಟ್ ಎಲ್ಲ ಹೇಗೆ ಬ್ಲೌಸನ್ನು ಯಾವ್ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಒಂದು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ನಾನು ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದೀನೋ ಹಾಗೆ ವಿಡಿಯೋದಲ್ಲೂ ಸಹ ಸೇಮ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ತುಂಬ ದೂರದಲ್ಲಿರೋರು ಈ ವಿಡಿಯೋಗಳನ್ನು ನೋಡಿಬಿಟ್ಟು ಕಲ್ತ್ಕೊಬೋದು. ಮತ್ತು ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ. ನೋಡಿ, ಈಗ ನಾನು ಟಕ್ಸ್ ಜೊತೆಗೇ ಸ್ಲೀವನ್ನು ಮಡ್ಚ್ಕೊಂಡೆ. ಹಾಗೆಯೇ ನೀವು ಜೊತೆಗೆ ಸ್ಟಿಚ್ ಮಾಡಿಕೊಂಡ್ರೆ ಪದೇ ಕಟ್ ಮಾಡುವಂಥ ಸಾಧ್ಯತೆ ಇರಲ್ಲ. ಟೈಮ್ ಸಹ ಸೇವ್ ಆಗುತ್ತೆ, ಕೆಲಸ ಸಹ ಬೇಗ ಆಗುತ್ತೆ, ಮತ್ತು ಕೆಲಸ ಬೋರಿಂಗ್ ಅಂತ ಅನಿಸಲ್ಲ. ತುಂಬ ಜನ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬೋರಿಂಗ್ ಅಂತಾರೆ. ಅಂದರೆ ತುಂಬ ಬ್ಲೌಸ್ ಬರ್ತಾ ಇರೋರಿಗೆ ಸಾದಾ ಬ್ಲೌಸ್ ಸ್ಟಿಚ್ಚಿಂಗು ಅಂದರೆ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ಅವರಿಗೆ ಈ ರೀತಿ ಏನಾದರೂ ನಿಮ್ಗೆ ಇಷ್ಟ ಆಗ್ತಿಲ್ಲ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಂದರೆ ನೀವು ನಾನೀಗ ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿ. ತುಂಬ ಈಸಿ ಅನಿಸುತ್ತೆ. ಮತ್ತು ಸಾದಾ ಬ್ಲೌಸ್ ಸ್ಟಿಚ್ ಮಾಡುವಾಗ ಆದಷ್ಟು ಟೈಮ್ ಅಡ್ಜಸ್ಟ್ ಮಾಡಿ ಟೈಮ್ ಇಟ್ಕೊಂಡು ಸ್ಟಿಚ್ ಮಾಡಿ, ಆಗ ಅದೊಂದು ರೀತಿ ಗೇಮ್ ರೀತಿ ಆಗುತ್ತೆ. ಈಗ ನಾನು ಫ್ರಂಟಲ್ಲಿ ಎಲ್ಲ ಟಕ್ಸ್ ಪಾಯಿಂಟನ್ನು ಕರೆಕ್ಟಾಗಿ ಹಿಡಿತಾ ಇದ್ದೀನಿ. 2 ಹೊಲಿಗೆ ಬೇಕಿದ್ದರೂ 2 ಹೊಲಿಗೆ ಹಾಕ್ಕೊಳ್ಳಿ. ನಾನು ಕಟ್ಟಿಂಗ್ ವಿಡಿಯೋನ ಚೆಕ್ ಮಾಡಿ ತುಂಬ ನೀಟಾಗಿ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. ಹಾಗೆ ಎಷ್ಟು ಸ್ಪೀಡಾಗಿ ಕಟ್ಟಿಂಗ್ ಮಾಡಬೇಕು ಅನ್ನೋದು ಸಹ ಹೇಳ್ಕೊಟ್ಟಿದ್ದೀನಿ. ನನಗೂ ಫಸ್ಟಿಗೆ ಸಾದಾ ಬ್ಲೌಸಿಗೆ
ಸ್ಟಿಚ್ ಮಾಡೋದು ಅಂದರೆ ತುಂಬ ಬೋರ್ ಅನ್ನಿಸ್ತಿತ್ತು. ಆದರೆ ನಾನು ಈ ರೀತಿ ಗೇಮ್ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ರ ಮೇಲೆ ನನಗೆ ಸಾದಾ ಬ್ಲೌಸ್ ಸ್ಟಿಚ್ಚಿಂಗು ತುಂಬ ಇಷ್ಟ ಆಗಿದೆ. ಅದು ಈ ರೀತಿ ಕಾಟನ್ ಬ್ಲೌಸ್ ಪೀಸ್ ಕೊಟ್ಟರು ಅಂದರೆ ನನಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಈಗ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಇಟ್ಕೊಂಡು, ಅಂದರೆ ಉಲ್ಟಾ ಇಟ್ಕೊಬಾರ್ದು, ಫ್ರಂಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಪಟ್ಟಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಬೇಕು. ಕಟ್ಟಿಂಗ್ ಮಾಡುವಾಗ ನಾವು ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ, ಅದೇ ಬೆಲ್ಟ್ ಪಟ್ಟಿ ಸಾಕಾಗುತ್ತೆ. ನೋಡಿ, ನಾನು ಬೆಲ್ಟ್ ಪಟ್ಟಿ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಮೇನ್ ಫ್ಯಾಬ್ರಿಕ್ 2 ಇತ್ತು ಮತ್ತು ಎಕ್ಸ್ಟ್ರಾ ಪೀಸು 1 ಇತ್ತು. ಹಾಗಾಗಿ ನಾನು ಮಧ್ಯೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಧ್ಯೆ ಕಟ್ ಮಾಡಿಕೊಂಡು ಸಹ ಸ್ಟಿಚ್ ಮಾಡ್ಬೋದು. ಯಾಕಂದರೆ ನಮ್ಮ ಕ್ಲಾಸ್ ಅವರು ಕೇಳಿದರು ಬೆಲ್ಟ್ ಪಟ್ಟಿ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತೇಳಿ. ಹಾಗಾಗಿ ನಾನು ಕಟ್ ಮಾಡಿಕೊಂಡು ಈಗ ಬೇರೆ ಬೇರೆ ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಕಲಿಯೋವರೆಗೂ ಬೆಲ್ಟ್ ಪಟ್ಟಿ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನೆಕ್ಸ್ಟು ನಮಗೆ ಅದನ್ನ ಯಾಕೆ ಗೊತ್ತಾಗುತ್ತೆ. ಹೀಗೆ ನೋಡಿ, ಒಂದು ಎಕ್ಸ್ಟ್ರಾ ಬಟ್ಟೆನ ಮೇಲೆ ಅಥವಾ ಕೆಳಗೆ, ಒಂದು ಬೆಲ್ಟ್ ಪಟ್ಟಿಗೆ ನೀವು ಕೆಳಗಡೆ ಇಟ್ಟರೆ ಎಕ್ಸ್ಟ್ರಾ ಬಟ್ಟೆನ ಇನ್ನೊಂದು ಬೆಲ್ಟ್ ಪಟ್ಟಿಗೆ ಮೇಲೆ ಇಡಬೇಕಾಗತ್ತೆ. ಆಗ ಕರೆಕ್ಟಾಗಿ ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಬರುತ್ತೆ. ಸೇಮ್ ಕಲರ್ ಬೆಲ್ಟ್ ಪಟ್ಟಿ ಇದ್ದಾಗ ಅಷ್ಟೊಂದು ಕನ್ಫ್ಯೂಷನ್ ಆಗಲ್ಲ. ಆದರೆ ಬೇರೆ ಬೇರೆ ಕಲರ್ ಬೆಲ್ಟ್ ಪಟ್ಟಿ ಆದಾಗ ತುಂಬ ಗೊಂದಲ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದು ಒಳ್ಳೆಯದು. ಬಿಗಿನರ್ಸ್ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರೆ ಆದಷ್ಟು ನೀವು ಮಿಷನ್ ಮೇಲೆ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತಾ ಅಂತ ಹೇಳಿಬಿಟ್ಟು ನೀವು 2 ನಿಮಿಷ ಯೋಚನೆ ಮಾಡಿ ಕಟ್ ಮಾಡಿ ಮತ್ತು ಸ್ಟಿಚ್ ಮಾಡಿ. ಕಟ್ಟಿಂಗ್ ಮಾಡಿದ್ರ ಮೇಲೆ ಸರಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವೇನಾದರೂ ಬ್ಲೌಸನ್ನು ಕಟ್ ಮಾಡ್ತಿದ್ದೀರಾ, ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಈ ರೀತಿ ನೋಡಿ, ನಾನು ಇಟ್ಟೆ ಅಲ್ವಾ, ಈ ರೀತಿ ಮಿಷನ್ ಮೇಲೆ ಇಟ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದ್ರಿಂದ ಆದಷ್ಟು ಟೈಮ್ ಉಳಿಸ್ಬೋದು. ಹೇಗಂದರೆ ಸ್ಟಿಚ್ ಬಿಚ್ಚಿ ತೆಗೆದು ತಪ್ಪಾದರೆ ಪದೇ ಪದೇ ಬಿಚ್ಚಿ ಸರಿ ಮಾಡಿ ಅಂಥೇಳಿ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಮತ್ತು ಆ ಬ್ಲೌಸ್ ಹೊಲಿಯೋಂಥ ಇಂಟ್ರೆಸ್ಟ್ ಸಹ ಹೋಗುತ್ತೆ. ಹಾಗಾಗಿ ನಾನು ಹೇಳೋದು, ಹೊಲಿಯುವಾಗ ಕರೆಕ್ಟಾಗಿ ಯೋಚನೆ ಮಾಡಿ ಹೊಲಿದಾಗ ಬ್ಲೌಸು ಆದಷ್ಟು ತಪ್ಪಾಗಲ್ಲ ಮತ್ತು ಬ್ಲೌಸ್ ಬೋರಿಂಗ್ ಅಂತಲೂ ಅನಿಸಲ್ಲ. ಯಾಕಂದರೆ ನಾನು ದಿನ ಸ್ಟೂಡೆಂಟಿಗೆ ಕಲಿಸ್ತಾ ಇರ್ತೀನಲ್ಲ, ಅವ್ರನ್ನ ನಾನು ಅಬ್ಸರ್ವ್ ಮಾಡಿರ್ತೀನಿ. ಯಾಕಂದರೆ ಅವ್ರಿಗೇನಾದರೂ ಬ್ಲೌಸು ಸ್ವಲ್ಪ ಹಾಳಾಯಿತು ಅಂದರೆ ಆ ಇಂಟ್ರೆಸ್ಟೇ ಹೋಗುತ್ತೆ ಅವರಿಗೆ. ಇವತ್ತು ಸ್ಟಿಚ್ ಮಾಡೋದಿಲ್ಲ, ನಾಳೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸ್ವಲ್ಪ ನಿಧಾನದಿಂದ ಬ್ಲೌಸನ್ನು ಮಿಷನ್ ಮೇಲೆ ಇಟ್ಕೊಂಡು ಈ ರೀತಿ ಮಾಡಿದರೆ ಸರಿ ಬರುತ್ತಾ ಅಂತ ಹೇಳಿಬಿಟ್ಟು ನೋಡಿಕೊಂಡು ನೀವು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ನಿಮಗೆ ಬ್ಲೌಸ್ ಬೋರಿಂಗ್ ಅಂತ ಅನಿಸಲ್ಲ. ನೋಡಿ, ಈಗ ಬೆಲ್ಟ್ ಪಟ್ಟಿ ನಾವು ಉಲ್ಟಾ ಫೋಲ್ಡ್ ಮಾಡಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಬೆಲ್ಟ್ ಪಟ್ಟಿನ ಸ್ಟ್ರೈಟಾಗಿ ಒಂದೇ ಸಲ ಕೂಳೆ ಮೇಲೆ ಹೊಲಿಗೆ ಹಾಕೊಳ್ತಿದ್ರೆ, ಆದರೆ ಈ ಬ್ಲೌಸಲ್ಲಿ ಡಿಫ್ರೆಂಟಾಗಿರಲಿ, ಬೆಲ್ಟ್ ಪಟ್ಟಿ ಕನ್ಫ್ಯೂಷನ್ ಅಂತ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಬೇರೆ ಬೇರೆನೇ ಸ್ಟಿಚ್ ಹಾಕ್ಬಿಟ್ಟು ಬೆಲ್ಟ್ ಪಟ್ಟಿನ ಕೊಡ್ತಾ ಇದ್ದೀನಿ. ಈ ರೀತಿ ಕಂಕಳು ಭಾಗದಲ್ಲಿ ಬಂದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತೆಗೀರಿ. ಕಂಕಳು ಭಾಗದಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿ ತೆಗಿಬೋದು. ಆದರೆ ಉಕ್ಸು ರಿಂಗು ಪಟ್ಟಿಯಲ್ಲಿ ಕರೆಕ್ಟಾಗಿ ಬರಬೇಕು ಬೆಲ್ಟ್ ಪಟ್ಟಿ ಸೇರಿಸ್ತಾ ಇರೋದು. ಅಲ್ಲೇನಾದರೂ ತುಂಬ ಬಟ್ಟೆ ವ್ಯತ್ಯಾಸ ಬಂದರೆ ಬೆಲ್ಟ್ ಪಟ್ಟಿ ಸಹ ವ್ಯತ್ಯಾಸ ಬರುತ್ತೆ. ಅಲ್ಲಿ ಏನೂ ಸಹ ಕಟ್ಟಿಂಗ್ ಮಾಡೋಂಥ ಇರೋದಿಲ್ಲ. ಅಂದರೆ ಕಂಕಳು ಭಾಗದಲ್ಲಿ ಸಹ ಎಕ್ಸ್ಟ್ರಾ ಬಂದಿರೋದನ್ನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಬೋದು. ಈಗ 2 ಬೆಲ್ಟ್ ಪಟ್ಟಿ ಸಹ ಒಂದೇ ಸಲ ರೆಡಿ ಆಗ್ತಿದೆ. ಈ ರೀತಿ ಒಂದೇ ಸಲ ರೆಡಿ ಮಾಡ್ಕೊಳ್ಳಿ. 2-3 ಪೀಸನ್ನು ನೀವು ಒಟ್ಟಿಗೆ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಸ್ಟಿಚ್ ಮಾಡ್ಬೋದು. ಸಾದಾ ಬ್ಲೌಸು ಆಗಿರ್ಬೋದು, ಲೈನಿಂಗ್ ಬ್ಲೌಸ್ ಆಗಿರ್ಬೋದು. ನೋಡಿ, ಸಾದಾ ಬ್ಲೌಸ್ ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡಬೇಕು. ಇವಾಗ ಗುಂಡಿಪಟ್ಟಿ ಕಾಜಾಪಟ್ಟಿನ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಈಗ ಈ ರೀತಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋದನ್ನ ಹೊರಗೆ ತೆಗೆದ್ಬಿಟ್ಟು, ನಾನು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕಿಂತ ಮೊದಲಾದರೂ ಗುಂಡಿಪಟ್ಟಿ ಕಾಜಾಪಟ್ಟಿ ಕೊಡ್ತೀನಿ. ಆದರೆ ಶೋಲ್ಡರ್ ಜಾಯಿಂಟ್ ಮಾಡಿದ್ರ ಮೇಲೆ ಕೊಟ್ಟರು ಪರವಾಗಿಲ್ಲ. ಆದರೆ ಹೇಗೆ ಕೊಟ್ಟರು ಉಲ್ಟಾ ಮಾತ್ರ ಸ್ಟಿಚ್ ಮಾಡಬಾರ್ದು, ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು. ರಿಂಗ್ ಪಟ್ಟಿಗೆ 4 ಇಂಚ್ ಕಟ್ ಮಾಡ್ಕೊಳ್ತೀನಿ, ಉಕ್ಸ್ ಪಟ್ಟಿಗೆ 3 ಇಂಚ್ ಕಟ್ ಮಾಡ್ಕೊಳ್ತೀನಿ. 3 ಇಂಚ್ ಕಟ್ ಮಾಡಿಕೊಂಡು ಅಲ್ಲಿ ಉಕ್ಸ್ ಪಟ್ಟಿ ಇಡ್ತೀನಿ. ರಿಂಗ್ ಪಟ್ಟಿಗೆ 4 ಇಂಚ್ ಕಟ್ ಮಾಡ್ಕೊಂಡಲ್ಲಿ ರಿಂಗ್ ಪಟ್ಟಿ ಇಡ್ತೀನಿ. ಈ ರೀತಿ ಹುಕ್ಸು ಮತ್ತು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಫ್ರೆಂಡ್ಸ್, ಇಡೀ ಬ್ಲೌಸನ್ನ ನಾನು ಸ್ಟಿಚ್ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಇದೆ, ಯಾಕಂದರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಬ್ಲೌಸ್ ಬಗ್ಗೆ ವಿವರಣೆ ಕೊಟ್ಟೆ. ಹಾಗಾಗಿ ನಾನು ಬ್ಲೌಸನ್ನು 20 ನಿಮಿಷಕ್ಕೆ ಸ್ಟಿಚ್ ಮಾಡಿದ್ದೀನಿ.
ನಾನು ವಿಡಿಯೋ ಮಾಡ್ಕೊಬೇಕು ಅಂತ ಇದ್ದೆ, ಟೈಮ್ ಇಟ್ಟಿರೋದು. ಅಂದರೆ ನನಗೆ ಮಧ್ಯೆ ಮಧ್ಯೆ ಕಸ್ಟಮರ್ ಬರ್ತಾ ಇರ್ತಾರೆ. ಕರೆಕ್ಟ್ ಟೈಮ್ ಅಂದರೆ ನಾನು 10 ನಿಮಿಷ 15 ನಿಮಿಷ ಕರೆಕ್ಟು ಯಾರು ಬರೆದಿದ್ರೆ ಕರೆಕ್ಟು ಅದೇ ಟೈಮಿಗೆ ಮುಗಿಸ್ತೀನಿ ಬ್ಲೌಸು. ಮಧ್ಯೆ ಯಾರಾದರೂ ಬಂದರೆ ಎದ್ದೇಳಲೇಬೇಕಾಗತ್ತೆ, ಮಾತಾಡಿಸ್ಲೇಬೇಕಾಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಟೈಮ್ ಇಡೋದನ್ನು. ಈಗ ನಾನು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಇಟ್ಕೊಳ್ತೀನಿ. ನೋಡಿ, ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಸಹ ನಾನು ಕಟ್ ಮಾಡುವಾಗ ಕರೆಕ್ಟಾಗಿ ರೆಡಿ ಮಾಡಿ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ 4 ಇಂಚು 3 ಇಂಚು ಅಂತ ಬರೆದಿದ್ದೀನಿ. ನಿಮಗೆ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಎಷ್ಟು ದೊಡ್ಡ ಬೇಕೋ ಅಷ್ಟು ಬಟ್ಟೆನ ಜಾಸ್ತಿ ಕಟ್ ಮಾಡ್ಕೊಬೋದು. ಈ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿ ಇಷ್ಟೇ ಅಂತ ಇರೋದಿಲ್ಲ. ಅಂದರೆ ನೀವು ಒಂದು ಸೈಜನ್ನು ಬಿಟ್ಟು ತುಂಬ ಕಡಿಮೆಗೆ ಹಚ್ಚಿದ್ರೂ ಸರಿಯಾಗಲ್ಲ. ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಆದಷ್ಟು 3 ಮತ್ತು 4 ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಕರೆಕ್ಟ್ ಆಗುತ್ತೆ. ಅದೇ ನೀವು ಸಿಂಗಲಲ್ಲಿ ಹೊಲಿತೀರಾ ಅಂದರೆ 3 4 ಜಾಸ್ತಿ ಆಗುತ್ತೆ. ಇದು ನಾನು ಡಬಲ್ ಬಟ್ಟೆಲೇ ಹೊಲಿಯೋದು, ಎಲ್ಲ ಬ್ಲೌಸಿಗೂ ಅಷ್ಟೇ. ಡಬಲ್ ಬಟ್ಟೆಲೇ ನಾನು ರಿಂಗ್ ಪಟ್ಟಿ ಕೊಡ್ತೀನಿ, ಡಬಲ್ ಬಟ್ಟೆಲೇ ಹುಕ್ಸ್ ಪಟ್ಟಿ ಕೊಡ್ತೀನಿ. ಅಂದರೆ ಲೈನಿಂಗ್ ಪೀಸ್ ಆದರೆ ನಾನು ಲೈನಿಂಗಲ್ಲೇ ಕೊಡ್ತೀನಿ. ಈಗ ನೋಡಿ, ಫ್ರಂಟಲ್ಲಿ ಮೇಲ್ಗಡೆ ಬಂದಿರೋ ಎಡ್ಜಲ್ಲಿರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ಹುಕ್ಸ್ ಪಟ್ಟಿಗೆ 2 ಪಟ್ಟಿನೂ ಒಂದೇ ಸಲ ಹಚ್ಚಿದ್ವಿ, ಹಾಗಾಗಿ ಒಂದು ಮುಗಿಸ್ದೆ, ಅಂದರೆ ರಿಂಗ್ ಪಟ್ಟಿ ಮುಗಿಸ್ದೆ. ಈಗ ಹುಕ್ಸ್ ಪಟ್ಟಿ ಹಾಕಬೇಕು. ಗುಂಡಿ ಪಟ್ಟಿ ಕಾಜಾಪಟ್ಟಿ ಸಹ ತುಂಬ ಕನ್ಫ್ಯೂಷನ್ ಮಾಡ್ಕೊತಾರೆ. ಆ ರೀತಿ ಮಾಡ್ಕೊಬೇಡಿ. ಕರೆಕ್ಟಾಗಿ ನೀವು ರಿಂಗ್ ಪಟ್ಟಿಗೆ 4 ಇಂಚ್ ಕಟ್ ಮಾಡಿ ಡಬಲ್ ಫೋಲ್ಡ್ ಮಾಡಿಯೇ ಸ್ಟಿಚ್ ಮಾಡಿ. ಹುಕ್ಸ್ ಪಟ್ಟಿಗೆ 3 ಇಂಚೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಮವಾಗಿ ಬರಬೇಕು. ಆದಷ್ಟು ಹುಕ್ಸ್ ಪಟ್ಟಿ ಸ್ವಲ್ಪ ರಿಂಗ್ ಪಟ್ಟಿಗಿಂತ ಯಾವಾಗಲೂ ಚೂರು ಜಾಸ್ತಿ ಬರುತ್ತೆ. ಹಾಗಿದ್ದಾಗ ನೀವು ಕುತ್ತಿಗೆ ಹತ್ರ ಸ್ವಲ್ಪ ಕಟ್ ಮಾಡಿ ಸರಿ ಮಾಡ್ಕೊಬೋದು, ಇಲ್ಲಾಂದರೆ ಬೆಲ್ಟ್ ಪಟ್ಟಿ ಹತ್ರನೇ ಸರಿ ಮಾಡ್ಕೊಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾತ್ರ ಕರೆಕ್ಟಾಗಿ ಇರಬೇಕು. ಯಾಕಂದರೆ ಕರೆಕ್ಟ್ ಇಲ್ಲ ಅಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲೂ ಅಷ್ಟು ಕರೆಕ್ಟಾಗಿ ಬರಲ್ಲ. ಈಗ ನೋಡಿ, ನಾನು ಬ್ಲೌಸಿನ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಆರ್ಮೋಲಲ್ಲಿ ಬಟ್ಟೆ ಕರೆಕ್ಟ್ ಇದೆಯಾ ಅಂದ್ಬಿಟ್ಟು. 1/4 ಇಂಚ್ ಜಾಸ್ತಿ ಬರ್ತಾ ಇದೆ. 1/4 ಇಂಚ್ ಜಾಸ್ತಿ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ನೀವು ಅದೇ ನಿಮಗೆ 1 ಇಂಚು 1.5 ಇಂಚ್ ಈ ರೀತಿ ಏನಾದರೂ ಕಂಕುಳಲ್ಲಿ ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟಲ್ಲಿ ವ್ಯತ್ಯಾಸ ಬಂತು ಅಂದರೆ ಅಲ್ಲಿ ನೀವು ಏನೋ ಬ್ಲೌಸಲ್ಲಿ ತಪ್ಪು ಮಾಡಿದ್ದೀರಾ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಪಕ್ಕ ಅನ್ಕೊಬೇಕು. ಈಗ ನೋಡಿ, ನಾನು 1/4 ಇಂಚ್ ಕಡಿಮೆ ಬಂದಿದ್ದಕ್ಕೆ ಏನು ಕಟ್ ಮಾಡಿಲ್ಲ, ಯಾಕಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಿಡಿದಿತ್ತು ಕಂಕಳು ಪಾಯಿಂಟ್ ಹತ್ರ. ಅದನ್ನು ನಾನು ಸ್ವಲ್ಪ ತುದಿಗೆ ಸ್ಟಿಚ್ ಹಾಕ್ಬಿಟ್ಟು ಬಿಚ್ಚಿದೆ, ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ 1/4 ಇಂಚ್ ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ ಬರೋದಾದರೆ, ಈಗ ನೋಡಿ ಈ ಬ್ಲೌಸಿಗೆ ಬರ್ತಿದೆ, ಇದು ಯಾವುದೇ ರೀತಿ ತಪ್ಪಾಗೋದಿಲ್ಲ. ಅದೇ ನೀವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಇಲ್ಲಿ ನಾನು ಕಟ್ ಮಾಡ್ತಿರೋ 1/4 ಇಂಚ್ ಪೀಸ್ ಥರನೇ 1 ಇಂಚ್ ಪೀಸ್ ಎಲ್ಲ ಜಾಸ್ತಿ ಉಳಿದಿತ್ತು ಅಂದರೆ ಮಾತ್ರ ಬ್ಲೌಸು ನಾವು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಏನೋ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಗ್ಯಾರಂಟಿ ಅಂತೇಳಿ ನೀವು ಅಂದ್ಕೊಬೇಕು. ಫ್ರೆಂಡ್ಸ್, ಕಟ್ಟಿಂಗ್ ಮಾಡುವಾಗ ಬ್ಲೌಸ್ ನೀವು ಮಾರ್ಕ್ ಮಾಡಿದ್ರ ಮೇಲೆ 2 ಸರಿ ಚೆಕ್ ಮಾಡಿ ಕಟ್ಟಿಂಗ್ ಮಾಡಿ. ಯಾಕಂದರೆ ಕಟ್ಟಿಂಗ್ ಮಾಡಿದ್ರ ಮೇಲೆ ಏನು ಮಾಡೋದಕ್ಕೂ ಬರೋದಿಲ್ಲ. ನಮ್ಮ ಕ್ಲಾಸಲ್ಲೂ ಅಷ್ಟೇ ಇವತ್ತು ನನಗೆ ತೋರಿಸಿದ್ರು, ಆದರೂ ನಾನು ತುಂಬ ಜನ ಇರೋದು ಗಡಿಬಿಡಿ ಆಗಿರೋದ್ರಿಂದ ನಾನು ಪರವಾಗಿಲ್ಲ ಕಟ್ ಮಾಡಿ ಅಂದೆ. ಅದು ಕಟ್ ಮಾಡಿ ಪಾಪ ಅವರು ದುಡ್ಡು ಕೊಟ್ಟು ತಂದಿರೋ ಬ್ಲೌಸ್ ಪೀಸು ಹಾಳಾಯಿತು. ಹಾಗಾಗಿ 2 ಸರಿ ಚೆಕ್ ಮಾಡಿಬಿಟ್ಟು ನೀವು ಯೋಚನೆ ಮಾಡಿಬಿಟ್ಟು ಕಟ್ ಮಾಡೋದು ತುಂಬ ಒಳ್ಳೆಯದಿರುತ್ತೆ. ಯಾಕಂದರೆ ಎಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಬಿಗಿನರ್ಸ್ ಕಲಿತಾ ಇರೋರಿಗೆ ಗೊತ್ತಾಗಲ್ಲ. ಹಾಗಾಗಿ 2 ಸರಿ ಚೆಕ್ ಮಾಡಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಬ್ಲೌಸ್ ಕಟ್ಟಿಂಗ್ ಸರಿಯಾಗಿದ್ದರೆ ನೀವು ಸ್ಟಿಚಿಂಗ್ ಈಸಿಯಾಗಿ ಬರುತ್ತೆ. ಬ್ಲೌಸ್ ಕಟ್ಟಿಂಗೇ ತಪ್ಪಾಗಿದ್ದರೆ ಸ್ಟಿಚಿಂಗು ಸಹ ತಪ್ಪಾಗುತ್ತೆ. ನೋಡಿ, ನಾನೀಗ ಫ್ರಂಟಲ್ಲಿ ಸ್ಲೀವಲ್ಲಿ 1/4 ಇಂಚು ಶೇಪನ್ನು ತಕ್ಕೊಂಡೆ. ಬ್ಲೌಸಿನ ಬಾಡಿ ಪಾರ್ಟಲ್ಲಿ ಅದೇನು ಚೇಂಜಸ್ ಮಾಡೋದಿರೋದಿಲ್ಲ, ತೋಳಲ್ಲೇ ಸಹ ಚೇಂಜಸ್ ಮಾಡೋದಿರುತ್ತೆ. ನೋಡಿ, ಈಗ ಸ್ಲೀವನ್ನು ಆ ಕಡೆ ಅರ್ಧ ಈ ಕಡೆ ಅರ್ಧ ಹಚ್ಚಿ, ಆ ಕಡೆ ಅರ್ಧ ಈ ಕಡೆ ಅರ್ಧ ಹಚ್ಚೋದ್ರಿಂದ ತುಂಬ ಈಸಿ ಆಗುತ್ತೆ ಸ್ಲೀವು. ಬ್ಲೌಸ್ ಸಹ ನೀಟಾಗಿ ಬರುತ್ತೆ, ಹಾಗೆ ಟೈಮ್ ಸಹ ತುಂಬ ಉಳಿಯುತ್ತೆ. ಫ್ರೆಂಡ್ಸ್, ಈಗ ಏನಾಗಿದೆ ಅಂದರೆ
ದುಡ್ಡಿಗಿಂತ ಟೈಮ್ ತುಂಬ ಇಂಪಾರ್ಟೆಂಟ್ ಥರ ಕಾಣ್ತಿದೆ, ಯಾಕಂದರೆ ಟೈಮೇ ಇಲ್ಲ ಅನ್ನೋ ಲೈಫಲ್ಲಿ. ಸ್ಲೀವ್ ಅಟ್ಯಾಚ್ ಮಾಡುವಾಗ ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂದರೆ ತುಂಬ ಆರಾಮಾಗಿ ಸ್ಲೀವನ್ನು ಎಳಿಬೇಡಿ, ಆರಾಮಾಗಿ ಸ್ಲೀವನ್ನು ಅಟ್ಯಾಚ್ ಮಾಡಿ. ಸ್ಲೀವನ್ನು ಅಥವಾ ನೀವು ಸ್ಟಿಚ್ ಮಾಡ್ತಿರೋ ಬಟ್ಟೆ ಮೇಲೆ ತುಂಬ ಪ್ರೆಷರ್ ಹಾಕಿ ಎಳೆಯೋದ್ರಿಂದ ಸ್ಲೀವ್ ಅಟ್ಯಾಚ್ ಆದಮೇಲೆ ತುಂಬ ನೆರಿಗೆ ಕಾಣ್ತಾ ಇರುತ್ತೆ. ಬ್ಲೌಸ್ ಸಹ ವೇರ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ಸಾದಾ ಬ್ಲೌಸು ಸ್ಮೂತ್ ಬಟ್ಟೆನ ನೀವು ಸ್ಟಿಚ್ ಮಾಡ್ತಿರುವಾಗ ಬಟ್ಟೆನ ತುಂಬ ಎಳೆದಾಡಬಾರ್ದು, ಬ್ಲೌಸ್ ಸ್ಟಿಚಿಂಗು ಚೆನ್ನಾಗಿ ಬರೋದಿಲ್ಲ. ಇದೊಂದು ಟ್ರಿಕ್ಸನ್ನು ಸಹ ನೀವು ಫಾಲೋ ಮಾಡಿ. ಅಂದರೆ ನೀವು ಬ್ಲೌಸ್ ಮೇಲೆ ಸಾಫ್ಟಾಗಿ ಹಿಡ್ಕೊಂಡು ಸಾಫ್ಟಾಗಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ನೀಟಾಗಿ ಬರುತ್ತೆ. ನೋಡಿ, ಈಗ ನಾನು ಸೈಡ್ ಫಿಟ್ಟಿಂಗಿಗೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಕರೆಕ್ಟಾಗಿ ಬರ್ತಿದೆ ಸೈಡ್ ಫಿಟ್ಟಿಂಗು. ಈಗ ಇನ್ನೊಂದು ಕಡೆ ಸ್ಲೀವನ್ನು ನಾನು ಅಟ್ಯಾಚ್ ಮಾಡಬೇಕು. ಸ್ಲೀವನ್ನು ಅಟ್ಯಾಚ್ ಮಾಡಿಬಿಟ್ಟು ಸೈಡ್ ಫಿಟ್ಟಿಂಗನ್ನು ತೋರಿಸ್ತೀನಿ. ನೋಡಿ, ನಾನು ಜಾಸ್ತಿ ನಾವು 1/4 ಇಂಚ್ ಕಟ್ ಮಾಡಿರೋದು ಫ್ರಂಟ್ ಪಾರ್ಟಿಗೆ ಬರಬೇಕು. ಅದನ್ನೊಂದು ನೆನಪಿಟ್ಕೊಂಡು ನೀವು ಬ್ಲೌಸಲ್ಲಿ ಕರೆಕ್ಟಾಗಿ ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ತಪ್ಪಾಗಲ್ಲ. ಈಗ ಸೈಡ್ ಫಿಟ್ಟಿಂಗು, ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಮಾಡ್ಕೊಬೋದು, ಇಲ್ಲ ಅಂದರೆ ಹಾಗೆ ಇದು ಮಾಡ್ಬೋದು. ಫ್ರೆಂಡ್ಸ್, ಈಗ ನೋಡಿ, ನಾನು ಕುತ್ತಿಗೆಗೆ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸನ್ನು ನೀವು ಕ್ರಾಸಾಗಿ, ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕ್ರಾಸ್ ಪೀಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಪೈಪಿಂಗಿಗೆ ಅಂದ್ಬಿಟ್ಟು. ಈಗ ನಾನು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡೆ. ಈಗ ಪೈಪಿಂಗ್ ಕೊಡೋದಕ್ಕೋಸ್ಕರ ಕ್ರಾಸ್ ಪೀಸಲ್ಲಿ ಸ್ಟಾರ್ಟಿಂಗ್ ತುದಿಗೆ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಎಷ್ಟು ಉದ್ದ ಬೇಕು ಅಂತ ಹೇಳಿ ಚೆಕ್ ಮಾಡಿಕೊಂಡು ಕ್ರಾಸ್ ಪೀಸನ್ನ ಅಟ್ಯಾಚ್ ಮಾಡಬೇಕು. ಕ್ರಾಸ್ ಪೀಸು ಇದ್ದರೆ ಮಾತ್ರ ರೌಂಡ್ ಪೈಪಿಂಗ್ ಕೊಡೋದಕ್ಕೆ ತುಂಬ ನೀಟಾಗಿ ಬರುತ್ತೆ. ಚೌಕ ಎಲ್ಲ ನೀವು ಕಟ್ ಮಾಡಿದರೆ ಸ್ಟ್ರೈಟ್ ಪೀಸೇ ಆಗುತ್ತೆ. ಅದೇ ನೀವು ರೌಂಡ್ ಕಟ್ ಮಾಡಿದ್ರಿ ಅಂತ ಇದ್ದರೆ ನೀವು ಕ್ರಾಸ್ ಆಗೇನೆ ಕಟ್ ಮಾಡ್ಕೊಬೇಕು. ತುಂಬ ಕ್ರಾಸ್ ಅಂದರೆ ಕ್ರಾಸಲ್ಲಿ ಕಟ್ ಮಾಡಿದ್ರೆ ನೀವು ಪೈಪಿಂಗ್ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ, ಕಷ್ಟ ಆಗಲ್ಲ. ನೋಡಿ, ನೀವು ಕ್ರಾಸ್ ಬಟ್ಟೆನ ತುಂಬ ಎಳೆದು ಕೊಟ್ರಿ ಅಂತಂದರೆ ಪೈಪಿಂಗ್ ನೀವು ಎಷ್ಟೇ ಸರಿ ಬಿಚ್ಚಿ ಸರಿ ಮಾಡ್ತೀನಿ ಅಂತ ಅಂದರೂ ಕರೆಕ್ಟಾಗಿ ಬರಲ್ಲ. ನೀವು ಆದಷ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಕ್ರಾಸ್ ಪೀಸ್ ಇಟ್ಬಿಟ್ಟು ಆರಾಮಾಗಿ ಕ್ರಾಸ್ ಪೀಸನ್ನು ಅಟ್ಯಾಚ್ ಮಾಡಬೇಕು, ಆಗ ಪೈಪಿಂಗು ನೀಟಾಗಿ ಬರುತ್ತೆ. ನೋಡಿ, ಕ್ರಾಸ್ ಪೀಸಿಗೆ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು. ನಾನು ಅಲ್ಲೇ ಇರೋಂತಹ ಬಟ್ಟೆ ಪೀಸ್ ತಗೊಂಡು ಜಾಯಿಂಟ್ ಮಾಡ್ತಾಯಿದ್ದೀನಿ. ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಯಾರೇ ಟೈಲರ್ ಆದ್ರೂ ಸ್ವಲ್ಪ ಬಟ್ಟೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಕರೆಕ್ಟು ಪರ್ಫೆಕ್ಟಾಗಿ ಇಷ್ಟೇ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ. ನೋಡಿ, ನಮ್ಮ ಈ ವಿಡಿಯೋ ಕಟ್ಟಿಂಗ್ ವಿಡಿಯೋ ನೋಡಿದಂಥ ವ್ಯೂವರ್ಸು ಸ್ಟಿಚಿಂಗನ್ನು ಹಾಕಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡ್ದೇ ಹಾಗೆ ಇಟ್ಕೊಂಡು ಇವತ್ತು ನಾನು ಟೈಲರಿಂಗ್ ಕ್ಲಾಸ್ ಬಂದುಬಿಟ್ಟು ಈ ಸ್ಟಿಚಿಂಗ್ ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಯಾಕಂದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟರೆ ನಮಗೂ ಸಹ ಇಂಟ್ರೆಸ್ಟ್ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ. ಈಗ ನಾನು ಪೈಪಿಂಗ್ ಕೊಡೋದಕ್ಕೆ ಕಚ್ ಹಾಕ್ಕೊಂಡು ಈಗ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ. ನೋಡಿ, ಪೈಪಿಂಗ್ ತುಂಬ ಈಸಿ ಇದೆ. ನಂದು ತುಂಬ ವಿಡಿಯೋದಲ್ಲಿ ಪೈಪಿಂಗ್ ಮಾತ್ರ ಹಾಕಿದ್ದೀನಿ, ಆದರೆ ಅದು ಕಷ್ಟ ಅಂತ ಅಂದ್ಕೊಳ್ತಾರೆ. ಆದರೆ ನೀವು ಎಲ್ಲಿ ಕಚ್ ಹಾಕ್ಕೊಬೇಕು ಅಲ್ಲಿ ಕಚ್ ಹಾಕೋಲ್ಲ, ಹೇಗೆ ಕುತ್ತಿಗೆ ಪಟ್ಟಿ ಹತ್ರ ಮೇನ್ ಪೀಸನ್ನು ಅಟ್ಯಾಚ್ ಮಾಡ್ತೀವೋ ಅಲ್ಲಿ ಮಾಡಲ್ಲ. ಹಾಗಾಗಿ ನಿಮಗೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ, ಕೂಳೆ ಒಳಗೆ ಹೋಗಬೇಕು, ಪೈಪಿಂಗ್ ಒಳಗೆ ಹೋಗಬೇಕು, ಆಗ ಪೈಪಿಂಗ್ ನೀಟಾಗಿ ಬರುತ್ತೆ. ಕೂಳೆ ಏನಾದರೂ ನೀವು ಹೊರಗಡೆ ತಂದ್ರಿ ಅಂದರೆ ಅಲ್ಲಿ ಪೈಪಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಮೇಯ್ನ್ ಬಟ್ಟೆಯಲ್ಲಿ ಪೈಪಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಪೈಪಿಂಗ್ ಅಂದರೆ ಈಗ ನೀವು ಫುಲ್ ಬ್ಲೌಸನ್ನು ಸಹ ಸ್ಪೀಡಾಗಿ ಮಾಡ್ಬೋದು, ಆದರೆ ಈ ಪೈಪಿಂಗ್ ಕೊಡೋ ಹೊತ್ತಿಗೆ ಮಾತ್ರ ಸ್ವಲ್ಪ ನಿಧಾನದಿಂದ ಪೈಪಿಂಗನ್ನು ಕೊಡಿ. ಪೈಪಿಂಗ್ ಫಸ್ಟು ನೀವು ಬ್ಯಾಕು ಬ್ಲೌಸಿನ ಬ್ಯಾಕು ಮತ್ತು ಫ್ರಂಟ್ ಬೇರೆ ಬೇರೆ
ಪೈಪಿಂಗನ್ನು ಕೊಡ್ತಾ ಹೋದರೆ ಆಮೇಲೆ ಬ್ಯಾಕು ಫ್ರಂಟು ಒಟ್ಟಿಗೆ ಶೋಲ್ಡರ್ ಅಟ್ಯಾಚ್ ಮಾಡಿ ಸಹ ಪೈಪಿಂಗ್ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ಪೈಪಿಂಗ್ ವಿಡಿಯೋನೇ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ, ಈ ವಿಡಿಯೋನೂ ಹಾಕಿದ್ದೀನಿ, ಪೈಪಿಂಗ್ ಚೆಕ್ ಮಾಡ್ಕೊಳ್ಳಿ. ಈಗ ಫಿಟ್ಟಿಂಗು ಬ್ಲೌಸನ್ನು ನಾವು ಕರೆಕ್ಟಾಗಿ ನೋಡಿ, ಬ್ಲೌಸ್ ಪೂರ್ತಿ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೇ ಹೌದಾದರೆ ನೀವು ಈ ಫಿಟ್ಟಿಂಗ್ ಸಹ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಏನೂ ಮಿಸ್ಟೇಕ್ ಆಗೋಲ್ಲ. ಆದರೆ ನೀವು ಬ್ಲೌಸಲ್ಲಿ ಏನಾದರೂ ಕಟ್ಟಿಂಗು ಸ್ಟಿಚಿಂಗಲ್ಲಿ ವ್ಯತ್ಯಾಸ ಮಾಡಿದ್ದೀರಾ ಅಂದರೆ ಈ ರೀತಿ ಸ್ಟ್ರೈಟ್ ಆದ ಲೈನು ಬರೋದಿಲ್ಲ. ಆವಾಗಲೇ ನೀವು ಅಂದ್ಕೊಬೇಕು ಬ್ಲೌಸಲ್ಲಿ ಏನೋ ನಾನು ವ್ಯತ್ಯಾಸ ಮಾಡಿದ್ದೀನಿ ಅಂತೇಳ್ಬಿಟ್ಟು. ಆ ವ್ಯತ್ಯಾಸ ಮಾಡಿರೋ ಬ್ಲೌಸನ್ನೇ ನಾವು ಕಸ್ಟಮರಿಗೆ ಕೊಟ್ಟಾಗ ಫಿಟ್ಟಿಂಗ್ ಹಾಳಾಗುತ್ತೆ, ಬ್ಲೌಸನ್ನ ಕೆಡಿಸಿಟ್ಟಿರ್ತೀವಿ. ಹಾಗಾಗಿ ನೀವು ಫಿಟ್ಟಿಂಗ್ ಮಾಡೋ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ನಾನು ಬ್ಲೌಸ್ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನೋ ಇಲ್ವಾ ಅಂತ. ನೋಡಿ, ಸ್ಟಿಚ್ ಮಾಡಿದರೆ ಬ್ಲೌಸು ಕರೆಕ್ಟಾಗಿ ಇದೇ ರೀತಿ ಬರುತ್ತೆ. ಅದೇ ನೀವು ಏನಾದರೂ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಜಾಸ್ತಿ ಕಡಿಮೆ, ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಜಾಸ್ತಿ ಕಡಿಮೆ ಈ ರೀತಿ ಮಾಡಿದಾಗ ಫಿಟ್ಟಿಂಗ್ ಮಾಡುವಾಗಲೂ ಸಹ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಫಿಟ್ಟಿಂಗ್ ನೀವು ಉಕ್ಸ್ ಪಟ್ಟಿ ಇದ್ದಲ್ಲಿ ಉಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಇದ್ದಲ್ಲಿ ರಿಂಗ್ ಪಟ್ಟಿ, ಎಡ ತೋಳು, ಬಲ ತೋಳಿಗೆ ಬಲ ತೋಳು ಇಟ್ಬಿಟ್ಟು ನೀವು ಮಾರ್ಕನ್ನು ಮಾಡಿಬಿಟ್ಟು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದರೆ ಬ್ಲೌಸ್ ಸ್ಟಿಚಿಂಗ್ ಕಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಈಗ ನೀವು ಫಿಟ್ಟಿಂಗ್ ಹಾಕಬೇಕಾದ್ರೂ ಅಷ್ಟೇ, ಎಡ ತೋಳು ಬಲ ತೋಳು ಆ ತೋಳು ಕರೆಕ್ಟಾಗಿ ನೀವು ಇಟ್ಟು ಮಾರ್ಕ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಮತ್ತು ನೀವು ಆದಷ್ಟು ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ತೀರಿ ಅಂದರೆ ಅಳತೆ ಕರೆಕ್ಟಾಗಿರೋಂಥ ಅಳತೆ ಬ್ಲೌಸನ್ನು ಈಸ್ಕೊಳ್ಳಿ, ಆಗ ಬ್ಲೌಸು ನೀಟಾಗಿ ಬರುತ್ತೆ. ಬ್ಲೌಸ್ ಸ್ಟಿಚ್ ಮಾಡೋದ್ರಲ್ಲಿ ತುಂಬ ಟ್ರಿಕ್ಗಳಿದ್ದಾವೆ, ಇನ್ನೂ ಹೆಚ್ಚೆಚ್ಚು ಮುಂದಿನ ವಿಡಿಯೋಗಳಲ್ಲಿ ನಾನು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಆದರೆ ಈ ವಿಡಿಯೋದಲ್ಲಿ ತುಂಬ ವಿಷಯಗಳು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈಗ ನಾನು ಫಿಟ್ಟಿಂಗ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಫಿಟ್ಟಿಂಗ್ ಸ್ಟಿಚ್ ಬಂದುಬಿಟ್ಟು 3 ಇರುತ್ತೆ, ಎರಡೂ ಕಡೆ 3 ಫಿಟ್ಟಿಂಗ್ ಸ್ಟಿಚ್ ಇರುತ್ತೆ. ಹೆಚ್ಚಿಗೆ ಬೇಕು ಅಂದರೆ ನೀವು ಹೆಚ್ಚಿಗೆ ಹಾಕ್ಕೊಡ್ಬೋದು. ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀರ ಅಂದರೆ 3 ಸ್ಟಿಚ್ಚು ಆರಾಮಾಗಿ ಸಾಕು. ಬ್ಲೌಸು ಹಾಳಾಗಲಿವರೆಗೂ 3 ಸ್ಟಿಚ್ಚು ಕರೆಕ್ಟಾಗಿ ಗಟ್ಟಿಯಾಗಿ ಇರುತ್ತೆ. ನೋಡಿ, ಈಗ ನಾನು ಅಳತೆ ಬ್ಲೌಸಿಗೂ ಮತ್ತು ಈ ಸಾದಾ ಬ್ಲೌಸನ್ನು ಹಿಡಿದ್ಬಿಟ್ಟು ಅಳತೆ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಬಂತು. ಅರ್ಧ ಇಂಚು ಟಕ್ಸನ್ನು ಬ್ಯಾಕಲ್ಲಿ ಕೊಡಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ನೋಡಿ, ನೀವು ಬ್ಯಾಕ್ ಡೀಪು ಜಾಸ್ತಿ ಇತ್ತು ಅಂದರೆ ಟಕ್ಸನ್ನು ಕಡಿಮೆ ಹಿಡೀರಿ. ಬ್ಯಾಕ್ ಡೀಪು ತುಂಬ ಕಡಿಮೆ ಇತ್ತು ಅಂದರೆ ಟಕ್ಸ್ ಉದ್ದನ ಜಾಸ್ತಿ ಹಿಡೀರಿ. ಎಲ್ಲರೂ ಸಹ ಈ ಮೆಥಡನ್ನು ಫಾಲೋ ಮಾಡಿ, ಯಾಕಂದರೆ ಟಕ್ಸು ಕಡಿಮೆ ಹಿಡಿದ್ರೆ ನೆರಿಗೆ ಕಮ್ಮಿ ಬರುತ್ತೆ. ಟಕ್ಸನ್ನು ನಾವು ತುಂಬ ಲಾಂಗ್ ಹಿಡಿದ್ರೆ ನೆರಿಗೆ ಬರುತ್ತೆ ಬ್ಲೌಸು. ನೆರಿಗೆ ಬರಬಾರ್ದು ಅಂದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಅಂದರೆ ಯಾವ ಟಕ್ಸು ಅಂದರೆ ಬ್ಯಾಕ್ ಟಕ್ಸು ತುಂಬ ಲಾಂಗ್ ಟಕ್ಸನ್ನು ಹಿಡಿತಾರೆ. ನಮ್ಮ ಕ್ಲಾಸ್ ಸ್ಟೂಡೆಂಟ್ ಮಾಡಿರೋ ತಪ್ಪನ್ನು ಹೇಳ್ತಾ ಇದ್ದೀನಿ. ಅವರು ತುಂಬ ಲಾಂಗ್ ಟಕ್ಸನ್ನು ಹಿಡಿದಾಗ ತುಂಬ ನೆರಿಗೆ ಬಂದಿರುತ್ತೆ ಬ್ಯಾಕಲ್ಲಿ. ನೆನಪಲ್ಲಿ ಇಟ್ಕೊಳ್ಳೋದೇನೆಂದರೆ ಬ್ಯಾಕ್ ಟಕ್ಸನ್ನ ತುಂಬ ಲಾಂಗ್ ಹಿಡಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.